ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡಿದ್ದೀನಿ. ರಾಯರ್ ವಿಡಿಯೋ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ನಿಮಗೆ ಯೂಸ್ ಆಗುವಂತಹ ಸರಳ ಸೇವೆ ಬಗ್ಗೆ ತಿಳಿಸ್ಕೊಡೋಣ ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತು, ಅಕ್ಷಯ ತೃತೀಯ 20/4/2026 ಸೋಮವಾರ ಅಕ್ಷಯ ತೃತೀಯ ಇದೆ. ಎಲ್ಲರಿಗೂ ಗೊತ್ತು. ಮಿಸ್ ಇಲ್ಲದೆ ಈ ಸರಳ ಸೇವೆಯನ್ನು ಮಾಡಿ, ರಾಯರ ಪೂಜೆಯನ್ನು ಮಾಡಿ, ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ನಾನು ಕೂಡ ಮಿಸ್ ಇಲ್ಲದೆ ಈ ಸೇವೆಯನ್ನು ಮಾಡ್ತೀನಿ. ನಿಮಗೆ ಕೇಳಿದರೆ ತುಂಬ ಸರಳ ಅಂತ ಅನ್ನಿಸ್ಬಹುದು, ಬಟ್ ತುಂಬಾ ಒಳ್ಳೆಯದು. ಈ ಸೇವೆಯನ್ನು ಮಾಡಿದರೆ ನಿಮ್ದು ಏನೇ ಸಮಸ್ಯೆ ಇರಲಿ ರಾಯರ ಹತ್ರ ನೀವು ಕೇಳ್ಕೊಳ್ಬೋದು. ಹಣಕಾಸಿಂದಾಗಿರ್ಬೋದು, ಮಕ್ಕಳಿಲ್ಲ ಅಂತ ಅಂದರೆ, ಮನೆ ಕಟ್ಟಿಲ್ಲ ಅಂತ ಅಂದರೆ, ಯಾವುದಾದ್ರೂ ನಿಮ್ಮ ಕಷ್ಟ ಏನಿದೆ, ಒಂದಲ್ಲ ಎರಡಲ್ಲ, ವಿದ್ಯಾಭ್ಯಾಸ ಸಮಸ್ಯೆ ಇರುತ್ತೆ, ಕೆಲವರಿಗೆ ಕೆಲಸ ಸಿಕ್ಕಿರೋದಿಲ್ಲ, ಕೆಲವರಿಗೆ ಆರೋಗ್ಯ ಸಮಸ್ಯೆ, ಈ ಥರ ತುಂಬ ಸಮಸ್ಯೆಗಳಿರುತ್ತೆ. ನೀವು ಯಾವುದಾದ್ರೂ ಸಮಸ್ಯೆ ಆಗಿರ್ಬೋದು, ಈ ದಿನ ನೀವು ಪೂಜೆಯನ್ನು ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಅಂತಂದರೆ ಒಂದೊಂದು ದಿನಕ್ಕೆ ಅಂದರೆ ವಿಶೇಷ ದಿನಗಳಿಗೆ ಅದರದ್ದೇ ಆದಂತಹ ಮಹತ್ವ ಇರುತ್ತೆ. ಅವತ್ತು ಪೂಜೆ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಂದು ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ. ನಿಮಗೇನಾದ್ರೂ ಕಿರಿಕಿರಿ ಅಂತ ಅನ್ನಿಸ್ತಾ ಇದ್ದರೆ ಸಾರಿ. ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಕೆಲವರು ಈ ಸೇವೆಯನ್ನು ಮಾಡ್ತಾರೆ, ಕೆಲವ್ರಿಗೆ ಗೊತ್ತಿಲ್ಲ ಅಂತ ಅಂದರೆ ಮಿಸ್ ಆಗಬಾರ್ದು. ಮತ್ತು ಈ ದಿನ ಕಾಯಬೇಕು ಅಂತ ಅಂದರೆ ಮುಂದಿನ ವರ್ಷವೇ ಬರಬೇಕಾಗತ್ತೆ. ಹಾಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಆದ್ರೂ ಅದರಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಕಿರಿಕಿರಿ ಆಗ್ತಾಯಿದ್ರೆ ಸಾರಿ. ತುಂಬ ಸರಳವಾಗಿ ಪೂಜೆಯನ್ನು ಮಾಡಬೇಕು. ಮನೇನ ಫಸ್ಟು ಯಾವ ರೀತಿಯಾಗಿ ಮಾಡೋದು ಅಂತ ಸರಳವಾಗಿ ಒಂದು ತಿಳಿಸ್ಕೊಟ್ಬಿಡ್ತೀನಿ. ಮನೇನ ಒಂದು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅಂತಂದರೆ ಗುರುವಾರ ಪೂಜೆಗಳಲ್ಲಿ ಯಾವ ಥರ ಪೂಜೆಯನ್ನು ನಾವು ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊಳ್ತೀವಿ, ಆ ಥರ ನೀರಿಗೆ ಸ್ವಲ್ಪ ಗಂಜಲ ಹಾಕಿ ನೆಲ ಎಲ್ಲ ಒರೆಸಿ ನೀವು ತಲೆಸ್ನಾನ ಮಾಡಿ, ಫೋಟೋ ಇದ್ದರೆ ಫೋಟೋಗೆ, ವಿಗ್ರಹ ಇದ್ದರೆ ವಿಗ್ರಹಕ್ಕೆ ನೀವು ಪೂಜೆಯನ್ನು ಮಾಡೋದಕ್ಕೆ ಯಾವ ಥರ ಶುಚಿ ಮಾಡ್ಕೊಳ್ತೀರಾ ಅಂದರೆ ಪೂಜೆ ಪಾತ್ರೆ ತೊಳ್ಕೊಳ್ಳೋದು, ದೀಪ ತೊಳೆದು, ತುಪ್ಪ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು. ಆಗಿಲ್ಲ ಅಂತಂದರೆ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಹಾಕಿ ನೀವು ದೀಪವನ್ನು ಹಚ್ಬಹುದು. ತುಪ್ಪಕ್ಕೆ ಸಮಾನ ಕೊಬ್ಬರಿ ಎಣ್ಣೆ ಅಂತ ಹೇಳ್ತಾರೆ. ಸರಳವಾಗಿ ಮಾಡೋದು. ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಪೂಜೆಗೆ ಅಲಂಕಾರ ನೀವು ಯಾವ ಥರ ಮಾಡ್ತೀರಾ, ರಾಯರಿಗೆ ಹೂವು ಏರಿಸ್ತೀರಾ ಆ ಥರ ಹೂವಿನ ಅಲಂಕಾರ ಮಾಡಿ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳಿ. ಹಾಗೆ ಹಣ್ಣು ಕಾಯಿ ನೈವೇದ್ಯಕ್ಕೆ ಇಡ್ತೀರಲ್ವ, ನೀವು ಸ್ವೀಟ್ ಮಾಡಿದರೆ ಸ್ವೀಟು ಜೊತೆಗೆ ಬಾಳೆಹಣ್ಣು ಇಷ್ಟಂತೂ ನೈವೇದ್ಯಕ್ಕೆ ಇಟ್ಟೇ ಇಡ್ತೀರಾ. ಏನಾದರೂ ಸ್ವೀಟ್ ಮಾಡಿದರೆ ಓಕೆ, ಇಲ್ಲ ಅಂತಂದರೆ ಹಣ್ಣು ಕಾಯನ್ನಾದ್ರೂ ಇಡಬಹುದು. ಪೂಜೆ ಎಲ್ಲ ಮಾಡಬೇಕಾದ್ರೆ ನೀವು ಮುಂಚೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ. ಒಂದು ಬೌಲ್ ತೊಗೊಳ್ಳಿ, ಅಥವಾ ಒಂದು ಪ್ಲೇಟ್ ಆದ್ರೂ ಆಯಿತು, ಅಥವಾ ಒಂದು ಬಾಕ್ಸ್ ಆದ್ರೂ ಆಯಿತು, ಸಣ್ಣದು, ದೊಡ್ಡದು ಬೇಡ, ಒಂದು ಸಣ್ಣ ಬಾಕ್ಸ್ ಆದ್ರೂ ಓಕೆ. ಅದರಲ್ಲಿ ನೀವು ನಾನು ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಥರ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬಾ ಒಳ್ಳೆಯದು ಮಾಡಿ. ಇನ್ನು ನಮಗೆ ಗೊತ್ತಿರಲಿಲ್ಲ ಅಂತಂದರೆ ಈ ಥರ ಶುರು ಮಾಡಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನಾನು ಕೂಡ ಇದನ್ನು ಮಿಸ್ ಇಲ್ಲದೆ ಮಾಡ್ತೀನಿ. ಆ ಬೌಲಿಗೆ ಅವತ್ತು ಅಕ್ಷಯ ತೃತೀಯ ಇದೆ, 11 ರೂಪಾಯಿಯನ್ನು ದುಡ್ಡಿಡಿ. ಅಂತಂದರೆ ಅಕ್ಷಯ ಅಂದರೆ ಏನು ಎಲ್ಲರಿಗೂ ಗೊತ್ತು, ನಾನೇನು ಅದನ್ನು ಹೊಸ್ದಾಗಿ ತಿಳಿಸ್ಕೊಡ್ಬೇಕಾಗಿಲ್ಲ. ಅವತ್ತು ತುಂಬಾ ಶುಭ ದಿನ, ಒಳ್ಳೆ ದಿನ. ಅವತ್ತು ನೀವು ಪೂಜೆಯನ್ನು ಮಾಡಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ ಇಲ್ಲ ಅಂತ ಅಂದರೆ ಆ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಪರವಾಗಿಲ್ಲ, ಇಡೀ ದಿನವೂ ಚೆನ್ನಾಗಿದೆ. ನೀವು ಒಳ್ಳೆ ಟೈಮ್ ನೋಡಿಕೊಂಡು ನೀವು ಪೂಜೆಯನ್ನು ಮಾಡಬಹುದು. ಬೆಳಗ್ಗೆ ಮಾಡ್ತೀನಿ ಅಂತಂದರೆ ತುಂಬ ಒಳ್ಳೆಯದು. ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಮಾಡದೆ ಮಿಸ್ ಮಾಡಬೇಡಿ, ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ 2 ದಿನ ಮುಂಚಿತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನ ಈ ಸೇವೆಯನ್ನು, ಈ ಸರಳ ಸೇವೆಯನ್ನು ಮಿಸ್ ಇಲ್ಲದೆ ಮಾಡಿ. ಎಲ್ರಿಗೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ. ನಾನು ಕೂಡ ಈ ಸೇವೆಯನ್ನು ಮಿಸ್ ಇಲ್ಲದೆ ಖಂಡಿತ ಮಾಡ್ತೀನಿ. ಅಕ್ಷಯ ಅಂದ್ರೇನು, ಮುಗಿಯದೇ ಇರೋದು, ಖಾಲಿ ಆಗದೆ ಇರೋದು. ಅಂದರೆ ಅವತ್ತು ಚಿನ್ನ ಬೆಳ್ಳಿ ಎಲ್ಲರೂ ತೊಗೊಳ್ತಾರೆ. ಕೆಲವ್ರಿಗೆ ತಗೊಳ್ಳೋ ಶಕ್ತಿ ಇರುತ್ತೆ, ಕೆಲವರಿಗೆ ಈ ಚಿನ್ನದ ರೇಟಲ್ಲಿ ತೊಗೊಳೋದಕ್ಕಾಗೋದಿಲ್ಲ. ಅಂತಂದರೆ ಅವತ್ತು ತೊಗೊಂಡ್ರೆ ಒಳ್ಳೆಯದು. ನಿಮಗಾದರೆ ತೊಗೊಳ್ಳೇಬೇಕು ಅಂತೇನು ಹೇಳ್ತಿಲ್ಲ. ಆ ದಿನ ತಪ್ಪದೆ ಈ ಸೇವೆಯನ್ನು ಮಾಡಿ ಅಷ್ಟೇ ಸಾಕು. ಖಂಡಿತ ರಾಯರು ಮುಂದೆ ಒಂದಿನ ಆ ಶಕ್ತಿನ ನಿಮಗೂ ಕೂಡ ಕೊಡ್ತಾರೆ. ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ. ನಂಬಿದವ್ರನ್ನ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ. ಅವ್ರನ್ನ ನೀವು ಮನಸಾರೆ ನಂಬಿದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಅದರಲ್ಲಿ ಡೌಟೇ ಬೇಡ. ಇವತ್ತು ಕಷ್ಟ ಇದೆ, ನೀವು ಈ ಸೇವೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಮುಂದಿನ ವರ್ಷ ನೀವು ಈ ಸೇವೆ ಮಾಡೋ ಅಷ್ಟರಲ್ಲಿ ನೀವೇ ಕಮೆಂಟಲ್ಲಿ ತಿಳಿಸಿರ್ತೀರ, ನನಗೆ ಇದರಿಂದ ಒಳ್ಳೇದಾಯಿತು ಅಂತ. ಮುಂದಿನ ವರ್ಷದವರೆಗೆ ಕಾಯಬೇಕಾ ಅಂತ ಕೇಳಿದರೆ, ಅಂದರೆ ನಿಮ್ಮ ಕಷ್ಟ ದೊಡ್ಡದಿದ್ರೆ 1 ವರ್ಷ ಬೇಕಾಗುತ್ತೆ, ಅಥವಾ ಸ್ವಲ್ಪ ಇತ್ತು ಅಂತಂದರೆ ಬೇಗನೆ ಆಗೋಗುತ್ತೆ. ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ರಾಯರ ಬಗ್ಗೆ ಮಾತಾಡ್ತಾ ಹೋದರೆ ಟೈಮೇ ಸಾಕಾಗೋದಿಲ್ಲ, ವೀಡಿಯೋ ಮುಗ್ದೋಗುತ್ತೆ. ಆಮೇಲೆ ಈ ಸೇವೆ ಬಗ್ಗೆ ಕಂಪ್ಲೀಟಾಗಿ ತಿಳಿಸೋದಕ್ಕಾಗೋದಿಲ್ಲ. ಆಗಲೇ ಹೇಳಿದ್ನಲ್ಲ, ಒಂದು ಬೌಲ್ ತೊಗೊಳ್ಳಿ,
ಅದರಲ್ಲಿ 11 ರೂಪಾಯಿ ಆದ್ರೂ ಇಡಬಹುದು ಅಂತಂದರೆ ಗೊತ್ತಲ್ಲ ಯಾವ ಥರ ದುಡ್ಡು ಇಡೋದು ಅಂತ. 11 ರೂಪಾಯಿ ಮುಡುಪು ಕೊಟ್ಟೋದಕ್ಕೆಲ್ಲ ಹೇಳಿದ್ನಲ್ಲ, ಅದೇ ಥರ ಸರಳ ಸೇವೆ ಇದು. 11 ರೂಪಾಯಿ, 21 ರೂಪಾಯಿ, 51, 101, 501, 1001, 2001, 5001 ಅಂದರೆ ಅವ್ರ ಶಕ್ತಿ ಅನುಸಾರ ಎಷ್ಟು ಬೇಕಾದ್ರೂ ಇಡಬಹುದು. ಅಷ್ಟೇ ಇಡಬೇಕಾ ಇಷ್ಟೇ ಇಡಬೇಕಾ ಅಂತಂದರೆ ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ, ಕಮ್ಮಿ ದುಡ್ಡಿಂದನೂ ಹೇಳಿದೆ ಅಲ್ವಾ, 11 ರೂಪಾಯಿ ಇಟ್ಟರೂ ಸಾಕು. ಇಲ್ಲ ಆಗುತ್ತೆ ಅಂತಂದರೆ 51 ಇಡಿ, 101 ಇಡಿ. ಅಷ್ಟೂ ಆಗಿಲ್ಲ ಅಂತಂದರೆ 11 ರೂಪಾಯಿ ಇಡಿ ಸಾಕು. ಒಂದು ಬೌಲಿಗೆ 11 ರೂಪಾಯಿ ದುಡ್ಡು ಇಡಿ, ಒಂದು ತುಳಸಿ ಇಡಿ, ಅದಕ್ಕೆ ಸ್ವಲ್ಪ ಮಂತ್ರಾಕ್ಷತೆ, ಒಂದು 4 ಕಾಳಿನಷ್ಟು ರಾಯರ ಮಂತ್ರಾಕ್ಷತೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ. ಪೂಜೆ ಮಾಡಬೇಕಾದ್ರೆ ಕೇಳ್ಕೊಳ್ಳಿ, ರಾಯರೇ ನನಗೆ ಈ ಸಮಸ್ಯೆ ಇದೆ, ನನಗೆ ಈ ಸಮಸ್ಯೆಯಿಂದ ಪರಿಹಾರ ಮಾಡಿಕೊಡಿ ಅಂತ. ಖಂಡಿತವಾಗಿಯೂ ಪರಿಹಾರ ಮಾಡಿಕೊಡ್ತಾರೆ, ಅದರಲ್ಲಿ ಡೌಟೇ ಬೇಡ. ಅಂದರೆ ನನಗೆ ಈ ಥರ ಸಮಸ್ಯೆ ಆಗ್ತದೆ ಹೇಳಿ, ನಿಮಗೇನಾಗ್ತಾ ಇದೆ, ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ವಾ, ಅಥವಾ ಸಾಲ ಬಾಧೆ ಆಗಿದೆಯಾ, ಅಥವಾ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಏನೇ ಇರಲಿ ರಾಯರ ಹತ್ರ ಮಾತಾಡಿ. ಇವಾಗಂತೂ ತುಂಬ ಜನ ಕಷ್ಟಪಡ್ತಾ ಇರೋದೇ ಸಾಲ ಬಾಧೆ, ಸಾಲ ತೀರ್ತಾ ಇಲ್ಲ. ಈ ಸೇವೆಯನ್ನು ಮಾಡಿ, ಖಂಡಿತವಾಗಿಯೂ ಒಳ್ಳೇದು ಆಗಿಯೇ ಆಗುತ್ತೆ. ಇದರಲ್ಲಿ ನಾವು ಖರ್ಚು ಮಾಡೋವಂಥದ್ದು ಏನೂ ಇಲ್ಲ, ನಂಬಿಕೆ ಬೇಕು. ನಂಬಿಕೆ ಇಲ್ಲದೆ ನಾನು ಇಷ್ಟೊಂದು ಮಾಡ್ತೀನಿ ಹಂಗಾದ್ರೆ ಸರಿ ಹೋಗುತ್ತಾ ಅಂತಂದರೆ ಆ ನಂಬಿಕೆ ಇಟ್ಟು ಮಾಡಿ, ಖಂಡಿತ ಆಗುತ್ತೆ. ನಂಬಿಕೆ ಇಲ್ಲದೆ ಯಾವುದು ಕೂಡ ಆಗೋದಿಲ್ಲ. ನಿಮ್ಮ ಕೆಲಸ ನೀವು ಏನು ಮಾಡ್ತಾಯಿದ್ದೀರಾ, ನೀವು ದುಡಿಮೆ ಏನು ಮಾಡ್ತಾಯಿದ್ದೀರಾ, ಅಥವಾ ಏನು ಕೆಲ್ಸಕ್ಕೆ ಹೋಗ್ತಾಯಿದ್ದೀರಾ, ಹೋಗಿ ಅದ್ರ ಜೊತೆಗೆ ಇದನ್ನು ಮಾಡಿ. ಇದನ್ನು ಮಾತ್ರ ಮಾಡಿ ಬರೀ ಹಾಗೆ ದುಡ್ಡು ಬರುತ್ತೆ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ನಾನು ಕಷ್ಟಪಟ್ಟು ದುಡಿದ್ರೂ ಕೂಡ ನನ್ನ ಕೈಲಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. 99% ಜನ ನಂಬ್ತಾರೆ, ಒಬ್ಬರು ನಂಬೋದಿಲ್ಲ. ಆ ಒಬ್ರಿಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇಲ್ಲ. 99% ಯಾರು ಜನ ನಂಬ್ತಾರೆ ರಾಯರನ್ನು, ಈ ಸೇವೆಯನ್ನು ನಂಬ್ತಾರೆ, ಅವರಿಗೋಸ್ಕರ ಈ ವಿಡಿಯೋ. ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಪೂಜೆ ಮಾಡಿ ನೈವೇದ್ಯಕ್ಕೆ ಇಡಿ. 2 ಕಾಯನ್ನು ಅವತ್ತು ನೀವು ನೈವೇದ್ಯ ಕೊಡಬೇಕಾಗತ್ತೆ. ಹಣ್ಣು ಯಾವುದಿದೆ ಅದನ್ನು ನೈವೇದ್ಯಕ್ಕೆ ಇಡಿ, ಅಥವಾ ಸ್ವೀಟ್ ಮಾಡಿದರೆ ಸ್ವೀಟನ್ನು ಇಡಿ. 2 ತೆಂಗಿನಕಾಯಿನ ಹೊಡಿಲೇಬೇಕು. ತುಂಬ ಸರಳ, ಇದರಲ್ಲಿ ಖರ್ಚು ಮಾಡೋವಂಥದ್ದು ಏನೂ ಇಲ್ಲ. ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ರಾಯರ ಹತ್ರ ಕೇಳಿಕೊಂಡು ಅದನ್ನು ಮುಂದೆ ಇಟ್ಟಿರ್ತೀರಲ್ಲ 11 ರೂಪಾಯಿ ದುಡ್ಡು, ಅದನ್ನು ಒಂದು 10 ನಿಮಿಷ, 1/4 ಗಂಟೆ ಹಾಗೆ ಬಿಡಿ. ನಂತರ ತಗೊಂಡೋಗಿ ನೀವು ದುಡ್ಡಿಡುವಂತಹ ಜಾಗ, ನೀವು ಬೀರಿಗೆ ಇಡ್ತೀರಾ ಅಥವಾ ಖಜಾನೆ ಎಲ್ಲಿಗೆ ಇಡ್ತೀರಾ ಆ ಜಾಗಕ್ಕೆ ತಗೊಂಡೋಗಿ ಆ ದುಡ್ಡನ್ನು ಇಡಬೇಕಾಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು, ನೀವು ಅಲ್ಲೇ ಇಟ್ಟಿರಬೇಕು. ಮತ್ತು ಮುಂದಿನ ವರ್ಷ ಬರುತ್ತಲ್ಲ ಅಕ್ಷಯ ತೃತೀಯ, ಅವತ್ತು ಕೂಡ ಪೂಜೆ ಮಾಡಿ ಮತ್ತೆ 11 ರೂಪಾಯಿ ದುಡ್ಡು ಅಥವಾ ನೀವು ಎಷ್ಟು ಇಡ್ತೀರಾ ಅದನ್ನು ತೊಗೊಂಡೋಗಿ ಮತ್ತೆ ಬೀರೊಳಗೆ ಅದೇ ಜಾಗಕ್ಕೆ ಇಡಿ. ಅಂದರೆ ಈ ದುಡ್ಡನ್ನು ಯಾವತ್ತೂ ಬಳಸಬಾರ್ದು. ಆ ಥರ ಇಟ್ಟರೆ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ, ಸಾಲಬಾಧೆಯಿಂದ ಮುಕ್ತಿ ಸಿಗುತ್ತೆ, ಎಂಥದೇ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಆ ಥರ ರಾಯರು ಖಂಡಿತವಾಗಿಯೂ ಮಾಡಿಕೊಡ್ತಾರೆ. ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಬೀರಿಗೆ ಇಟ್ಟಿರ್ತೀರಲ್ಲ, ಅಂದರೆ ದುಡ್ಡಿಡುವಂತಹ ಜಾಗಕ್ಕೆ ಇದನ್ನು ಇಟ್ಟಿರ್ತೀರಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಅದೇ ಜಾಗಕ್ಕೆ ತಗೊಂಡೋಗಿ ಮತ್ತಿಡಿ. ಅಲ್ಲಿಗೆ ಮನೆಗೆ ಮಹಾಲಕ್ಷ್ಮಿ ಬರ್ತಾರೆ. ಖಂಡಿತ ನಿಮ್ಮ ದುಡ್ಡಿನ ಹಣಕಾಸಿನ ಸಮಸ್ಯೆ ಏನಿದೆ ಅದು ಖಂಡಿತ ಪರಿಹಾರ ಆಗೇ ಆಗುತ್ತೆ. ನಾನು ಕೂಡ ಮಾಡ್ತೀನಿ, ನೀವು ಮಿಸ್ ಇಲ್ಲದೆ ಮಾಡಿ. ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಮುಂಬರುವ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು 2 ದಿನ ಇದೆ ಅಷ್ಟೇ, ಯಾರೂ ಮಿಸ್ ಮಾಡದೆ ಈ ಸೇವೆಯನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಆದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.